ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಈ ರಾಜ್ಯದ ಜನಕ್ಕೆ, ಯಾಕಂದ್ರೆ ಅವರು जंगल से मेरा मत से हमारे से क्या होना वो सपोर्ट हमें भी कर दी, उनसे क्या सपोर्ट होना हमें भी, सब मिलजुल कर काम करेंगे। ठहरा ठहरा आ रही वहाँ अपेक्षा ಬಹುಮತದಿಂದ ಅವರನ್ನು ಸರ್ಕಾರ ಮಾಡಕ್ಕೆ ಬಿಟ್ಟಿದ್ದಾರೆ। 40-50 ವರ್ಷ ರಾಜಕೀಯ ಮಾಡಿದವ್ರನ್ನೆಲ್ಲ ಮನೆಗೆ ಸೋಲಿಸಿ ಮನೆಗೆ ಕಳಿಸಿದ್ದಾರೆ। ಇವತ್ತಿನ ಕರ್ನಾಟಕದ ಜನರ ಮನಸ್ಥಿತಿನೂ ಅಷ್ಟೇ, ಹೊಸಬರನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಹೊಸತನವನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದೆ, ಹೊಸ ಯೋಚನೆಗಳನ್ನು ಇಷ್ಟಪಡ್ತಾ ಇದೆ। ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು, ಮಾಫಿಯಾ ಮುಕ್ತ ಆಡಳಿತವನ್ನು, ಡ್ರಗ್ಸ್ ಮುಕ್ತ ಸಮಾಜವನ್ನು, ಸುರಕ್ಷಿತವಾದಂಥ ಸಮಾಜವನ್ನು ನೆನ್ನೆ ಒಂದು ಗೆಂಗ್ರೇಪ್ ಆಗಿದೆ ಬೆಂಗಳೂರಲ್ಲಿ। ನಿಜವಾಗ್ಲೂ ಈ ರಾಜ್ಯದಲ್ಲಿ ನಾವು ರಾಜಕೀಯ ಮಾಡಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇರಬೇಕು, ಇಲ್ಲ ಅಂತಂದರೆ ಬ್ಯಾಕ್ಗ್ರೌಂಡ್ ಇರಬೇಕು। ಎರಡೂ ಇಲ್ಲಂಥ ವ್ಯಕ್ತಿಗಳಿಗೆ ನಮ್ಮ ಈ ಪಕ್ಷವನ್ನು ಉದ್ಘಾಟನೆ ಮಾಡಿದ್ದೀವಿ। ಸಾಮಾನ್ಯ ಜನರಿಗೋಸ್ಕರ, ಸಾಮಾನ್ಯ ಜನರಿಂದಲೇ ಇದನ್ನು ಒಂದು ಅಧಿಕಾರ ತರಬೇಕು 2028ಕ್ಕೆ। ಇದಕ್ಕೆ ಮುಂದೆ GBA ಚುನಾವಣೆಗಳಿದೆ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ। ಇದರಲ್ಲಿ ಒಂದಷ್ಟು ಬದಲಾವಣೆ ಮಾಡೋಣ। ಇವತ್ತು ಹೇಳಿಲ್ಲ, ಬಿಗ್ ಬಾಸ್ಗೆ ಹೋದಾಗೆ ಸುದೀಪ್ ಕೇಳಿದಾಗೆ ಈ ಮಾತನ್ನು ಹೇಳಿದೆ, ಏನು ಮಾಡಬೇಕು ಅಂತಿದ್ದಾರೆ ಅಂತಂದರೆ ಇವತ್ತಾರು ಪಕ್ಷದಲ್ಲಿ ಇದ್ದೀನಿ, ಅವತ್ತು ಒಂದು ಪಕ್ಷ ಕೂಡ ನಮ್ಮ ಜೊತೆಲಿ ಇರಲಿಲ್ಲ, ನಾನು ಒಬ್ಬನೇ ಇದ್ದಾಗ ಹೇಳಿದೆ ನಾವು ಫ್ಯೂಚರ್ ಐ ವಿಲ್ ಬಿ ದ CM ಆಫ್ ಕರ್ನಾಟಕ ಅಂತ। ಅದೊಂದು ಭವಿಷ್ಯ ನಮಗೆ ನಾವೇ ಹೇಳ್ಕೋಣ ಅಂಥದ್ದು। ಅದಕ್ಕೆ ಮೋಸ್ಟ್ಲಿ ಇದು ಮೊದಲನೇ ಹೆಜ್ಜೆ ಅಂತ ಅನಿಸುತ್ತೆ। ಇನ್ನು ನಮ್ಗೆ 2 ವರ್ಷ ಇದೆ, ನಾವು ಯಾರು ದುಡ್ಡು ಖರ್ಚು ಮಾಡೋ ಅಂತಾರಲ್ಲ, ಹಣ ಕೊಟ್ಟು ಎಂಡ ಕೊಟ್ಟು ಏನೋ ಗಿಫ್ಟ್ ಕೊಟ್ಟು ಓಟ್ ಹಾಕ್ಸ್ಕೊಳೋ ಅಂತಾರಲ್ಲ, ಜನರ ಮುಖದಲ್ಲಿ ಒಂದು ನಗು ತರಬೇಕು, ನಗುವಿನ ಭಾಗ್ಯ ತರಬೇಕು। ಜನರ ಮುಖದಲ್ಲಿ ನಗು ಖಾಲಿಯಾಗಿದೆ ಅವರ ಯಾಕಂತ ಹೇಳಿದ್ರೆ ಭಾಳಷ್ಟು ಈ ಬಿಗ್ ಬಾಸಲ್ಲಿ ಇವರು ಕೆಲಸ ಮಾಡಬೇಕಾದ್ರೆ ಎಲ್ಲರ ಕ್ರಶ್ ಇವರು। ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದಿಂದ ಕಣಕ್ಕೆ ನಿಲ್ಲಿಸಿದ್ದೀವಿ। ಹಾಗೆ ನಾನು ಹೇಳೋದಕ್ಕಿಂತ ಜಾಸ್ತಿ ಅವರೇ ಹೇಳಿದ್ದಾರೆ, ನಾವೆಲ್ಲ ಅಲ್ಲಿ ಪ್ರೆಸ್ ಮೀಟಲ್ಲೂ ಕೂಡ ತಾವೆಲ್ಲರೂ ಕೂಡ ನೋಡಿದ್ರಿ। ಹಾಗಾಗಿ ಈಗ ಜನ ಅವರು ಕೈ ಹಿಡಿಬೇಕಾಗಿದೆ, ಯಾಕಂದರೆ 16 ವರ್ಷದಿಂದ ಪಟ್ಟಿರೋವಂಥ ಕಷ್ಟಕ್ಕೆ ಇವತ್ತು ಅವ್ರಿಗೊಂದು ಮೊದಲ ಹೆಜ್ಜೆಯನ್ನು ಅವ್ರು ಇಟ್ಟಿದ್ದಾರೆ। ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೇಳ್ತೀನಿ। ಕರ್ನಾಟಕದ ಮೂಲೆಗೆ ನೀವುಗಳೇ ತಲುಪಿಸಬೇಕು। ಈ ಒಂದು ಪಕ್ಷ ಯಾಕೆಂದರೆ ಬದಲಾವಣೆಗೋಸ್ಕರ ನಾವು ಬರೋದು, ಸುಮಾರು ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಆದರೆ ಇದ್ರೂ ಯಾರು ಸಹ ಜನಸಾಮಾನ್ಯರ ಬಗ್ಗೆ ಯಾರು ಆಲೋಚನೆಯನ್ನು ಮಾಡಲ್ಲ। ಯಾರು ಜನಸಾಮಾನ್ಯರು ರೈತರಿಗೆ ಒಳ್ಳೇದಾಗಬೇಕು, ಬಡ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಬೇಕು, ಬಡ ರೈತರು ಮುಂದೆ ಬರಬೇಕು ಅಂತ ಯಾರು ಸಹ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ। ಘೋಷಣೆಗಳನ್ನು ಮಾಡ್ತಾರೆ, ಬೇಕಾದಷ್ಟು ಘೋಷಣೆಗಳನ್ನು ಮಾಡ್ತಾರೆ, ಅದನ್ನು ಕಾರ್ಯರೂಪ ತರುವಂಥ ಕೆಲಸವನ್ನು ಯಾರು ಸಹ ಮಾಡಲ್ಲ। ಅದಕ್ಕೋಸ್ಕರ ಇದರ ಮುಖಾಂತರ ಒಂದು ಬದಲಾವಣೆ ತರಬೇಕು ಅಂತ ನಾವೆಲ್ಲ ಒಟ್ಟು ಯಂಗ್ ಸ್ಟಾರ್ ಪಾರ್ಟಿಯನ್ನು ನಾವು YS ಪಾರ್ಟಿಯನ್ನು ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿ ನಮ್ಮ ಜಗದೀಶ್ ವಕೀಲರ ಮುಖಾಂತರವಾಗಿ ಸಾರಥಿಯನ್ನು ನಾವು ಉದ್ಘಾಟನೆ ಮಾಡಿದಂಥ ಪಕ್ಷ। ಇದು ಉದ್ದೇಶ ಏನು? ಬಡವರು, ದೀನದಲಿತರು, ಕೃಷಿಕರು, ಕಾರ್ಮಿಕರ ಬಗ್ಗೆ ಚಿಂತನೆ ಮಾಡಿ ಸತತವಾಗಿ 16 ವರ್ಷ ಇದನ್ನು ನಾವು ಈ ಸರ್ಕಾರಗಳ ಬಗ್ಗೆ ಒಂದು ಏನು ಅಧಿಕಾರ ಮಾಡಿ ಇವರೇನು ಲೋಪದೋಷಗಳು ಮಾಡ್ತಾರೆ ಅದನ್ನು ಕಂಡು ಹಿಡಿದುಬಿಟ್ಟು ಪ್ರತಿಯೊಂದು ಕರ್ನಾಟಕದ ಮೂಲೆಯಲ್ಲಿ 30,000 ಹಳ್ಳಿಯಲ್ಲಿ ನವತರುಣರನ್ನು ರಾಜಕೀಯನ ದೀನದಲಿತರಿಗೋಸ್ಕರವಾಗಿ ಸರಳ ಸಜ್ಜನಿಕೆ, ಲಂಚ ರಹಿತವಾಗಿ ನಾವು ಮತ್ತು ಶಾಲಾ ಕಾಲೇಜು ಆಸ್ಪತ್ರೆಗಳು ಬಡವರಿಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ರಾಜ್ಯಾದ್ಯಂತ ಒಂದು ಏನು ಹೋರಾಟ ಮಾಡ್ತಾಯಿದ್ದೀವಿ, ಅದನ್ನು ಪಕ್ಕದ ತಮಿಳುನಾಡಿನ ಒಂದು ವಿಜಯ್ ಮುಖ್ಯಮಂತ್ರಿಗಳಾಗಿ ಇವತ್ತು ಏನು ಅಧಿಕಾರಕ್ಕೆ ಬಂದಿದ್ದಾರೆ, ಅದೇ ಧಾಟಿಯಲ್ಲಿ ಈ ರಾಜ್ಯದ ಜನತೆಗೆ ನಾವು ಉತ್ತಮ ಆಡಳಿತ ನೀಡೋಕ್ಕೋಸ್ಕರವಾಗಿ ಈ ಪಕ್ಷವನ್ನು ನಾವು ರಾಜ್ಯದಲ್ಲಿ ಇವತ್ತು ಉದಯವಾಗಲಿದೆ।